ಪ್ರೀತಿಯ ಮಕ್ಕಳೇ, ಆರೋಗ್ಯವೇ ಭಾಗ್ಯ ಮತ್ತು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ನಾಣ್ಣುಡಿಗಳನ್ನು ನೀವು ಕೇಳಿರಬಹುದು ಅಲ್ಲವೇ? ಮಕ್ಕಳೇ, ಶಾಲೆಯಲ್ಲಿ ನಿಮಗೆ ವಾರದ ಎಲ್ಲ ದಿನವೂ ಮಧ್ಯಾಹ್ನ ಬಿಸಿಯೂಟದೊಂದಿಗೆ ಮೊಟ್ಟೆ ಸಿಗುತ್ತಿದೆ ಅಲ್ಲವೇ? ಹಾಗಾದರೆ ಪ್ರತಿದಿನ ಮೊಟ್ಟೆ ಸೇವಿಸೋದ್ರಿಂದ ಉಪಯೋಗವೇನು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆಲ್ಲ ಇರಬಹುದು. ಹಾಗಾದರೆ ಮೊಟ್ಟೆಯಲ್ಲಿರುವ ಪೌಷ್ಟಿಕಾಂಶಗಳ ಬಗ್ಗೆ ಈಗ ತಿಳಿಯೋಣವೇ? 50 ಗ್ರಾಂ ಇರುವ ಒಂದು ಮೊಟ್ಟೆಯು ಹಲವು ಪೌಷ್ಟಿಕಾಂಶಗಳ ಸಂಯೋಜನೆಯಾಗಿದೆ. ಒಂದು ಮೊಟ್ಟೆಯು ಪ್ರೋಟೀನ್, ವಿಟಮಿನ್ ಡಿ, ವಿಟಮಿನ್ ಬಿ12 ಹಾಗೂ ಖನಿಜಾಂಶಗಳನ್ನು ಹೊಂದಿರುತ್ತದೆ. ನೋಡಿ ಮಕ್ಕಳೇ, ಮೊಟ್ಟೆಯು ಒಂದು ಪರಿಪೂರ್ಣವಾದ ಉತ್ತಮ ಆಹಾರದ ಮೂಲ. ಒಂದು ಮೊಟ್ಟೆಯು 6 ಗ್ರಾಂ ಪ್ರೋಟೀನ್ ಹಾಗೂ ಅಗತ್ಯವಾದ ಎಲ್ಲ 9 ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ದೇಹದಲ್ಲಿನ ಸ್ನಾಯುಗಳನ್ನು ಗಟ್ಟಿಗೊಳಿಸಲು ಹಾಗೂ ನಿಮ್ಮ ದೇಹದ ಬೆಳವಣಿಗೆಯಲ್ಲಿ ಈ ಪ್ರೋಟೀನ್ ಸಹಾಯ ಮಾಡುತ್ತದೆ. ಹಾಗಾದ್ರೆ ಈ ಅಮೈನೋ ಆಮ್ಲಗಳು ಏನ್ ಮಾಡ್ತವೆ? ಅಮೈನೋ ಆಮ್ಲಗಳು ಪ್ರೋಟೀನ್ನ ರಚನೆಯಲ್ಲಿ ಸಾವಯವ ಸಂಯುಕ್ತಗಳಾಗಿ ಕೆಲಸ ಮಾಡುತ್ತವೆ. ಇವುಗಳು ದೇಹದಲ್ಲಿ ಸಾಮಾನ್ಯವಾಗಿ ಉತ್ಪತ್ತಿಯಾಗುವುದಿಲ್ಲ. ಇವುಗಳನ್ನು ಆಹಾರದ ಮೂಲಕವೇ ನಾವು ಸೇವಿಸಬೇಕು. ಇವುಗಳು ದೇಹದ ಜೀವಕೋಶದಲ್ಲಿ ಉಂಟಾಗುವ ಬಹುಪಾಲು ರಾಸಾಯನಿಕ ಕ್ರಿಯೆಗಳಿಗೆ ಶಕ್ತಿಯನ್ನು ಕೊಡುತ್ತವೆ. ಅವು ಜೀವಕೋಶದ ಅನೇಕ ರಚನಾತ್ಮಕ ಅಂಶಗಳಿಗೆ ಸಹಾಯ ಮಾಡುತ್ತವೆ ಮತ್ತು ಜೀವಕೋಶಗಳನ್ನು ಅಂಗಾಂಶಗಳಾಗಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಆದ್ದರಿಂದ ಮಕ್ಕಳಿಗೆ ಉತ್ತಮ ಪ್ರೋಟೀನ್ ಒದಗಿಸಲು ಮೊಟ್ಟೆಯು ಒಂದು ಪರಿಪೂರ್ಣ ಉತ್ತಮ ಆಹಾರದ ಮೂಲವಾಗಿದೆ. ಮಕ್ಕಳೇ, ನೀವು ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬಿನಾಂಶದ ಬಗ್ಗೆ ಕೇಳಿದಿರಲ್ಲವೇ? ಮೊಟ್ಟೆಯು ಅಧಿಕ ಸಾಂದ್ರತೆಯ ಲಿಪೋಪ್ರೋಟೀನ್, ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದು ಇದು ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉತ್ತಮ ಅಧಿಕ ಸಾಂದ್ರತೆಯ ಲಿಪೋಪ್ರೋಟೀನ್ ಒಂದು ಉತ್ತಮ ಕೊಲೆಸ್ಟ್ರಾಲ್ ಆಗಿದ್ದು, ಇವುಗಳು ದೇಹದಲ್ಲಿ ರಕ್ತ ಪ್ರವಾಹದಿಂದ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಇದು ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೊಟ್ಟೆಯಲ್ಲಿರುವ ಇತರೆ ಅಂಶಗಳನ್ನು ಈಗ ನೋಡೋಣ. ಮೊಟ್ಟೆಯು ಸೆಲೆನಿಯಂ, ರಂಜಕ, ಕೋಲಿನ್, ವಿಟಮಿನ್ ಬಿ1 ಇವುಗಳಿಗೆ ಉತ್ತಮ ಮೂಲವಾಗಿದೆ. ಹಾಗಾದ್ರೆ ಇವುಗಳೆಲ್ಲ ಏನು? ಇವುಗಳು ರೋಗ ನಿರೋಧಕಗಳಾಗಿವೆ. ಇವು ದೇಹದ ಜೀವಕೋಶಗಳನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತವೆ. ಪ್ರತಿ ಜೀವಿಯು ಹೊರಗಿನ ವಾತಾವರಣದಿಂದ ಬರುವ ರೋಗಾಣುಗಳ ವಿರುದ್ಧ ನಿರ್ದಿಷ್ಟ ಪ್ರತಿರೋಧವನ್ನು ತೋರಲು ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಅದನ್ನು ರೋಗ ನಿರೋಧಕ ಶಕ್ತಿ ಎಂದು ಕರೆಯಲಾಗುತ್ತದೆ. ಮೊಟ್ಟೆಯಲ್ಲಿರುವ ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಾಣುಗಳಿಂದ ಹಾಗೂ ಅನಾರೋಗ್ಯದಿಂದ ದೇಹವನ್ನು ರಕ್ಷಿಸುತ್ತದೆ. ಮೊಟ್ಟೆಯು ನರಮಂಡಲದ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತದೆ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ಮೊಟ್ಟೆಯ ಹಳದಿ ಭಾಗವು ವಿಟಮಿನ್ ಡಿ ಯ ಉತ್ತಮ ಮೂಲವಾಗಿದೆ. ಇದು ಮೆದುಳಿನಲ್ಲಿರುವ ಬೂದು ದ್ರವ್ಯಕ್ಕೆ ಒಳ್ಳೆಯದು. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ದೊರಕುವುದು ನಮಗೆಲ್ಲ ತಿಳಿದಿದೆ. ಆದರೆ ವಿಟಮಿನ್ ಡಿಯು ತುಂಬಾ ಕಡಿಮೆ ಆಹಾರ ಪದಾರ್ಥಗಳಲ್ಲಿ ಕಂಡುಬರುತ್ತದೆ. ಮೊಟ್ಟೆಯು ವಿಟಮಿನ್ ಡಿ ಹಾಗೂ ಕೋಲಿನ್ ಎಂಬ ಬಿ ಗುಂಪಿನ ವಿಟಮಿನ್ಗಳ ಅತ್ಯುತ್ತಮ ನೈಸರ್ಗಿಕ ಆಹಾರ ಮೂಲಗಳಲ್ಲಿ ಒಂದಾಗಿದೆ. ಮಕ್ಕಳೇ, ಕಣ್ಣಿನ ಆರೋಗ್ಯಕ್ಕೂ ಮೊಟ್ಟೆ ಸಹಾಯ ಮಾಡುತ್ತದೆ. ಮೊಟ್ಟೆಯು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದೆ. ಲುಟೀನ್ ಮತ್ತು ಜಿಯಾಕ್ಸಾಂಥೀನ್ ಕಣ್ಣಿನ ಪೊರೆಗಳು ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ನಂತಹ ಕಣ್ಣಿನ ಕಾಯಿಲೆಗಳು ಬಾರದಂತೆ ಸಹಾಯ ಮಾಡುತ್ತವೆ.
ಮ್ಯಾಕ್ಯುಲಾರ್ ಡಿಜೆನರೇಷನ್ ಎನ್ನುವುದು ಕಣ್ಣಿನ ಕಾಯಿಲೆಯಾಗಿದ್ದು, ಇದು ಮ್ಯಾಕ್ಯುಲಾ ಅಂದರೆ ಕಣ್ಣಿನ ಹಿಂಭಾಗದಲ್ಲಿರುವ ಬೆಳಕಿನ ಸೂಕ್ಷ್ಮ ರೆಟಿನಾದ ಕೇಂದ್ರ, ಇದರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕೇಂದ್ರ ದೃಷ್ಟಿ ಕಳೆದುಕೊಳ್ಳುತ್ತದೆ. ಸ್ವತಂತ್ರ ರ್ಯಾಡಿಕಲ್ಗಳು ಪರಿಸರ ಮತ್ತು ಇತರೆ ಒತ್ತಡಗಳಿಗೆ ಪ್ರತಿಕ್ರಿಯೆಯಾಗಿ ದೇಹವು ಉತ್ಪಾದಿಸುವ ಅಸ್ಥಿರ ಅಣುಗಳಾಗಿವೆ. ಇವು ದೇಹದ ಜೀವಕೋಶಗಳಲ್ಲಿನ ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಡಿಎನ್ಎಗಳ ಮೇಲೆ ದಾಳಿ ಮಾಡುತ್ತವೆ. ವಿವಿಧ ರೀತಿಯ ರೋಗಗಳನ್ನು ಉಂಟುಮಾಡುತ್ತವೆ. ಉತ್ಕರ್ಷಣ ನಿರೋಧಕಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಈ ರೀತಿಯ ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯನ್ನು ತಡೆಯುತ್ತವೆ ಹಾಗೂ ನಿಧಾನಗೊಳಿಸುತ್ತದೆ. ಮೊಟ್ಟೆಯು ಕೋಲಿನ್ನ ಉತ್ತಮ ಮೂಲವಾಗಿದೆ. ಕೋಲಿನ್ ಮೆದುಳು ಮತ್ತು ನರಮಂಡಲದ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಕೋಲಿನ್ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ನರ ಪ್ರಚೋದನೆಯನ್ನು ಸಾಗಿಸಲು ಸಹಾಯ ಮಾಡುತ್ತದೆ ಹಾಗೂ ನರಕೋಶದಿಂದ ಇತರೆ ಅಂಗಾಂಶಗಳಿಗೆ ನರ ಪ್ರಚೋದನೆಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಇದರ ಪ್ರಯೋಜನಗಳು ಇನ್ನೂ ಅನೇಕ. ಮೊಟ್ಟೆಯು ನೈಸರ್ಗಿಕ ಗ್ಲುಟೆನ್ ಮುಕ್ತ ಆಹಾರವಾಗಿದ್ದು, ಇದು ಗ್ಲುಟೆನ್ ಅಲರ್ಜಿ ಇರುವವರಿಗೆ ಉತ್ತಮ ಹಾಗೂ ಸುರಕ್ಷಿತ ಆಹಾರದ ಮೂಲವಾಗಿದೆ. ಗ್ಲುಟೆನ್ ಗೋಧಿ, ಸಸ್ಯ ಮತ್ತು ಇತರೆ ಕೆಲವು ಧಾನ್ಯಗಳಲ್ಲಿ ಕಂಡುಬರುವ ಪ್ರೋಟೀನ್. ಕೆಲವು ಜನರಿಗೆ ಗ್ಲುಟೆನ್ ಯುಕ್ತ ಆಹಾರ ಸೇವಿಸಿದಾಗ ದೇಹದಲ್ಲಿ ವ್ಯತ್ಯಾಸ ಉಂಟಾಗಿ ಅಲರ್ಜಿ ಆಗುತ್ತದೆ. ಈ ತರಹದ ಜನರಿಗೆ ಮೊಟ್ಟೆಯು ಒಂದು ಅತ್ಯುತ್ತಮ ಆಹಾರ ಮೂಲವಾಗಿದೆ. ಮೊಟ್ಟೆಯು ಹೊಟ್ಟೆ ತುಂಬುವ ಪೂರ್ಣತೆಯ ಭಾವನೆಯನ್ನು ಉತ್ತೇಜಿಸುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಎನ್ನುವ ಮಾತನ್ನು. ಮಕ್ಕಳು ಪ್ರತಿದಿನ ಒಂದು ಮೊಟ್ಟೆಯನ್ನು ಅಂದರೆ 50 ಗ್ರಾಂ ಇರುವ ಮೊಟ್ಟೆಯನ್ನು ತಿನ್ನುವುದರಿಂದ ಹೊಟ್ಟೆ ತುಂಬಿದ ಭಾವನೆ ಉಂಟಾಗುತ್ತದೆ. ಇದು ಮಕ್ಕಳಲ್ಲಿ ಊಟದ ನಂತರ ಇತರೆ ಜಂಕ್ ಆಹಾರಗಳನ್ನು ತಿನ್ನಲು ಉತ್ತೇಜಿಸುವುದಿಲ್ಲ. ಇದರಿಂದ ಮಕ್ಕಳು ಉತ್ತಮ ಆಹಾರ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ಯಾರು ಅನುಷ್ಠಾನ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣವೇ? ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸುಮಾರು 53 ಲಕ್ಷ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮದ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಆರ್ಥಿಕ ಅನುದಾನದ ಸಹಭಾಗಿತ್ವದಲ್ಲಿ ವಾರದ ಎಲ್ಲ 6 ದಿನವೂ ಮಧ್ಯಾಹ್ನ ಬಿಸಿಯೂಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆಯನ್ನು ವಿತರಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವು ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಅವರ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಮಕ್ಕಳೇ, ವಾರದ ಎಲ್ಲಾ ದಿನವೂ ಮಧ್ಯಾಹ್ನ ಬಿಸಿಯೂಟದ ಜೊತೆಗೆ ಮೊಟ್ಟೆಯನ್ನು ಸೇವಿಸೋಣ. ನಮ್ಮ ದೇಹವನ್ನು ಸದೃಢವಾಗಿ ಕಾಪಾಡೋಣ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಧನ್ಯವಾದಗಳು.